ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ಇವತ್ತು ಡೇಟ್ ಬಂದು 13/10/2025. ಈ ಡೇಟ್ಗೆ ನಾನು ಏನು ಇಲ್ಲಿ ಕಾಣಿಸ್ತಿದೆ ಬಜಾಜ್ ಫೈನಾನ್ಸ್ ಅನ್ನೋ ಸ್ಟಾಕ್ನ ಒಂದು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ನನ್ನ ಸ್ವಿಂಗ್ ಟ್ರೇಡ್ ಥರ ತೊಗೊಂಡಿದ್ದೀನಿ, ನನ್ನ ಟ್ರೇಡಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಪ್ರೆಸೆಂಟ್ ಇವಾಗ ₹2 ಲಾಸಲ್ಲಿದೆ. ಓಕೆ, ಎಂಟ್ರಿ ತೊಗೊಂಡಿರೋದು ಇವತ್ತು. ಇದು ಎಂಟ್ರಿಗೆ ಲಾಜಿಕ್ ಏನು ಅಂತ ನಾನು ಹೇಳೋದಾದರೆ, ಇದು ಯೂಸ್ ಮಾಡ್ತಿರೋದು ಮೈನ್ ಅಕೌಂಟು ಝೆರೋದ. ಸೆಕೆಂಡ್ರಿ ಅಕೌಂಟ್ ತೋರಿಸ್ತೀನಿ. ಇದು 5 years ಯೂಸ್ ಮಾಡ್ತಾಯಿದ್ದೀನಿ. ಬಜಾಜ್ ಫೈನಾನ್ಸ್ ಚಾರ್ಟ್ಗೆ ಹೋಗೋದಾದರೆ ನೋಡಿ, ಲೈನ್ ಚಾರ್ಟ್ ನೋಡ್ತಾ ಇದ್ದೀರಾ, ಇದು ಬಜಾಜ್ ಫೈನಾನ್ಸ್ ಚಾರ್ಟ್ ಇದು. ಸೊ ಇಲ್ಲಿ ಪ್ರೀವಿಯಸ್ ಆಗಿರೋದೇ ತೊಗೊಳ್ಳೋಣ, ರೀಸೆಂಟಾಗಿರೋದು. ಸೊ ಇದೇನಾಗಿದೆ ನೋಡಿ, ಇಲ್ಲಿಂದ ರೈಸಾಗಿ ಬಂದು ಇಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡಿದ್ದೆ, ಅಗೇನ್ ಫಾಲ್ ಆಗಿದೆ. ಇಲ್ಲಿ ಸಪೋರ್ಟ್ ತೊಗೊಂಡಿದ್ದೆ, ಅಗೇನ್ ರೈಸ್ ಆಗಿದೆ. ಇಲ್ಲಿ ಏನು ಪ್ರೀವಿಯಸ್ ಆಗಿ ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡಿತ್ತೋ ಅದೇ ಜಾಗದಲ್ಲಿ ಮತ್ತೆ ರಿಜೆಕ್ಷನ್ ಆಗಿದೆ, ಮತ್ತೆ ಫಾಲು. ಸೊ ಇಲ್ಲೇನು ಸಪೋರ್ಟ್ ಕ್ರಿಯೇಟ್ ಆಗಿದೆ ಅಲ್ಲಿ ಸಪೋರ್ಟ್ ತೊಗೊಂಡು ಥರ್ಡ್ ಟೈಮ್ ಬಂದಿದೆ. ಇಲ್ಲಿ ತುಂಬ ಸ್ಟ್ರಗಲ್ ಮಾಡಿ 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 ಇಲ್ಲಿ ಇವತ್ತು ಬ್ರೇಕ್ಔಟ್ ಕೊಟ್ಟಿದೆ. ಸೊ ಅದರಿಂದ ನಾನು ಏನು ಮಾಡಿದ್ದೆ ಅಂದರೆ, ನಾನು ಮುಂಚೆ ಅಲರ್ಟ್ ಇಕ್ಕಿದ್ದೆ. ಸೊ ಎಲ್ಲಿಂದ ಎಲ್ಲಿಗೆ ಅಂತ ಹೇಳೋದಾದರೆ, ಇದ್ರ ಮೇಲೆ ಬಂದರೆ ಇನ್ಫಾರ್ಮ್ ಮಾಡು ಅಂತ, ಮತ್ತು ಇದ್ರ ಕೆಳಗೆ ಬಂದರೆ ಇನ್ಫಾರ್ಮ್ ಮಾಡು ಅಂತ ಅಲರ್ಟ್ ಇಕ್ಕಿದ್ದೆ. ಸೊ ನನಗೆ ನೋಟಿಫಿಕೇಶನ್ ಇಲ್ಲಿ ಇದ್ರ ಮೇಲೆ ಇವತ್ತು ಟ್ರಿಗರ್ ಆಗಿದೆ. ಈ ಕ್ಯಾಂಡಲಲ್ಲಿ ನನಗೆ ನೋಟಿಫಿಕೇಷನ್ ಬಂತು. ಸೊ ಅದಕ್ಕೆ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಈ ನಂದು ಪ್ರೈಮರಿ ಅಕೌಂಟ್ಗೆ ಹೋಗ್ಬಿಟ್ಟು ಜಸ್ಟ್ ಒಂದು ಸ್ಟಾಕ್ನ ಬೈ ಮಾಡಿದ್ದೀನಿ. ಎಷ್ಟಂದರೆ ₹1038 ಜಸ್ಟ್ ಇದು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ನಾನು ಬೈ ಮಾಡಿರೋದು, ಎಜುಕೇಷ್ನಲ್ ಪರ್ಪಸ್ಗೋಸ್ಕರ ಅಷ್ಟೇ ಈ ವಿಡಿಯೋ. ಇದನ್ನು ನೋಡಿ ಯಾರು ಕೂಡ ಬೈ ಆ್ಯಂಡ್ ಸೆಲ್ ಮಾಡಬೇಡಿ. ಓಕೆ, ಆಮೇಲೆ ಇದೇನು 1:2 ಇಕ್ಕಿದ್ದೀನಿ ನಾನು, ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 1022 ಮತ್ತು ಟಾರ್ಗೆಟ್ ಬಂದ್ಬಿಟ್ಟು 1071. ಸೊ ಇದು ನನ್ನ ಟ್ರೇಡ್ ಲಾಜಿಕ್ಕು. ಮತ್ತು ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋ 1:2 ಇದೆ, RR. ಓಕೆ, ಸೊ ಇವತ್ತಿನ ಅಪ್ಡೇಟ್, ಈ ಟ್ರೇಡಿನ ಅಪ್ಡೇಟ್ ಇದು. ಇದೇ ಥರ ವೀಡಿಯೋಸ್ ಬೇಕಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.